ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 10 ಅಮೇಜಿಂಗ್ ಕಿಚನ್ ಟಿಪ್ಸ್ ಅನ್ನು ತೋರಿಸ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಲ್ಕಮ್ ಟು ಸ್ವಾತಿ ಚಾನೆಲ್. ನಂಬರ್ 1, ನಾವು ಸ್ಟಿಕ್ಕರ್ಸನ್ನು ಎಲ್ಲಿಗಾದ್ರೂ ಹೋಗೋವಾಗ ಬ್ಯಾಗಲ್ಲಿ ಹ್ಯಾಂಡ್ ಬ್ಯಾಗಲ್ಲಿ ಸಹ ಹಾಕ್ಕೊಂಡಿರ್ತೀವಿ. ಬೇಗ ಹ್ಯಾಂಡ್ ಬ್ಯಾಗಲ್ಲಿ ತುಂಬ ಹಾಕ್ಕೊಂಡಿರೋದ್ರಿಂದ ಬೇಗ ಸಿಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಇಂಥ ಸ್ಟಿಕ್ಕರ್ಸನ್ನು ತಗೊಂಡು ಒಂದು ಹಾರ್ಡಾಗಿರೋಂಥ ಗಟ್ಟಿಯಾಗಿರೋಂಥ ಕಾರ್ಡನ್ನು ತಗೊಂಡು ಅದಕ್ಕೆ ಈ ಸ್ಟಿಕ್ಕರ್ಸ್ ಎಲ್ಲ ಮೆತ್ಸ್ಕೊಂಬಿಡಿ. ಇದೇ ಸ್ಟಿಕ್ಕರ್ಸ್ ಎಲ್ಲ ನೀವು ಕಲರ್ಸು ನಿಮ್ಮ ಡ್ರೆಸ್ಗೆ ಮ್ಯಾಚಿಂಗ್ ಅಂತ ಕಲರ್ಸು ಎಲ್ಲವನ್ನು ಈ ಥರ ಮೆತ್ಸ್ಕೊಂಡು ಮೊಬೈಲ್ ಪೌಚ್ ಹಿಂದೆಗಡೆ ಈ ಥರ ಕ್ಲೀನಾಗಿ ಇಟ್ಕೊಂಡು ಬಂದ ನಮಗೆ ಹ್ಯಾಂಡ್ ಬ್ಯಾಗ್ ಯೂಸ್ ಮಾಡೋ ಅಷ್ಟು ಅವಶ್ಯಕತೆಯೂ ಇರೋದಿಲ್ಲ. ನಮಗೆ ಬೇಗನೂ ನಮಗೆ ಸ್ಟಿಕ್ಕರ್ಸು ಸಿಗುತ್ತೆ. ನಿಮ್ಗೆ ಈ ಟಿಪ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ಎಲ್ಲರ ಮನೆಯಲ್ಲಿ ಈ ಥರ ಮೆಟಲ್ ಬಳೆಗಳು ಇದ್ದೇ ಇರುತ್ತೆ. ಆ ಮೆಟಲ್ ಬಳೆಯನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಶೇಪ್ ಥರ ನಾವು ಪ್ರೆಸ್ ಮಾಡ್ಕೋಬೇಕು. ನಾನು ಎಸ್ ಟೇಪಲ್ಲಿ ಇದನ್ನು ಪ್ರೆಸ್ ಮಾಡ್ಕೊತಿದ್ದೀನಿ. ಇದನ್ನು ನಾನು ವಿಂಡೋಸ್ಗೆ ಹಾಕ್ಕೊತಿದ್ದೀನಿ. ಈ ವಿಂಡೋಸ್ಗೆ ಹಾಕ್ಕೊಂಡು ನಾನು ಅಂಬ್ರೆಲಾವನ್ನು ಈ ಥರ ತೆಗೆದುಹಾಕ್ಕೊತಾ ಇದ್ದೀನಿ. ನನಗೆ ಈ ಟಿಪ್ ತುಂಬ ಯೂಸ್ ಆಗಿದೆ, ನಿಮಗೆ ಯೂಸ್ ಆಗುತ್ತೆ ಅಂದ್ಕೊತೀನಿ. ಟಿಪ್ ನಂಬರ್ 3, ಮನೆಯಲ್ಲಿ ನಿಮಗೆ ಶುಂಠಿ ಒಟ್ಟನ್ನು ತೆಗೆಯೋದು ತುಂಬಾ ಕಷ್ಟ ಆಗುತ್ತಿದ್ದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಸ್ಪೂನಿಂದ ನಾವು ಈ ಥರ ಕ್ಲೀನಾಗಿ ಶುಂಠಿಯ ಒಟ್ಟನ್ನು ತೆಗಿಬೋದು. ಸೈಡ್ಗಳಲ್ಲಿ ಇಲ್ಲ ಸೊಂದಿಲಲ್ಲಿ ಕ್ಲೀನಾಗಿ ಮಣ್ಣು ಇಲ್ಲ ಗಲೀಜು ಏನಿದ್ರೂ ನಾವು ಕ್ಲೀನಾಗಿ ಅದರ ಒಟ್ಟನ್ನು ತೆಕ್ಕೋಬೋದು. ಟಿಪ್ ನಂಬರ್ 4, ನಾವು ಹಸಿಮೆಣಸಿನ್ಕಾಯಿ ತಂದಿರುವಾಗ ಫ್ರಿಜ್ಜಲ್ಲಿ ಇಟ್ಟರೂ ಜಾಸ್ತಿ ದಿನ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಹಸಿಮೆಣಸಿನ್ಕಾಯನ್ನು ಒಂದು ಪೇಪರಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲರ ಮನೆಯಲ್ಲಿ ಕವರ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಕವರ್ಸಲ್ಲಿ ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇದನ್ನು ಆ ಕವರಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಕ್ಕೋಬೋದು, ಇಲ್ಲ ಆಚೆ ಕೂಡ ಇಕ್ಕೋಬೋದು. ತುಂಬ ಫ್ರೆಶ್ ಆಗಿರುತ್ತೆ. ವಾರ ಆದ್ರೂ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಈ ಟಿಪ್ಪನ್ನು ಒಂದ್ಸರಿ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾವು ಬೆಳ್ಳುಳ್ಳಿಯನ್ನು ಫಾಸ್ಟಾಗಿ ಈಸಿಯಾಗಿ ಬಿಡಿಸ್ಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಈ ಥರ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಂಡ್ಬಿಟ್ಟು ಚಪಾತಿ ಮಾಡುವಂಥ ಇಂಚಿನಲ್ಲಿ ನಾನು ಅದನ್ನು ಬಿಸಿ ಮಾಡ್ಕೊತಿದ್ದೀನಿ. ಈ ಥರ ಚೆನ್ನಾಗಿ ಹೀಟ್ ಮಾಡ್ಕೋಬೇಕು. ಇಂಚಿನ ಮೇಲೆ ಹಾಕಿ ಈ ಥರ ಹೀಟ್ ಮಾಡಿಕೊಂಡು ಬಿಸಿ ಆದ ನಂತರ ನೋಡಿ ಎಷ್ಟು ಸುಲಭವಾಗಿ ಕ್ಲೀನಾಗಿ ಅದರ ಹೊಟ್ಟೆಲ್ಲ ಕ್ಲೀನಾಗೆ ಬಂದುಬಿಡುತ್ತೆ. ನೀವು ಕೂಡ ಈ ಟಿಪ್ಪನ್ನು ಒಂದು ಸರಿ ಯೂಸ್ ಮಾಡ್ಕೊಳ್ಳಿ, ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಟಿಪ್ ನಂಬರ್ 6, ನಾವು ಮನೆಯಲ್ಲಿ ಜೊಲ್ಲೆಗಳು ತುಂಬಾ ಕಾಟ ಆಗ್ತಾ ಇರುತ್ತೆ. ಇಂಥ ಬಿರಿಯಾನಿ ಎಲೆಯನ್ನು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಈ ಎಲೆಯನ್ನು ಆ ಜಾಗದಲ್ಲಿ ಇಟ್ಟರೆ ಈ ಸ್ಮೆಲ್ಗೆ ಜಿರಳೆ ಬರೋದು ಕಡಿಮೆ ಆಗುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 7, ನಾವು ತರಕಾರಿ ಕಟ್ ಮಾಡೋದು ಈ ಥರ ಬೆಳ್ಳುಳ್ಳಿ ಹೊಟ್ಟನ್ನು ಬಿಸಾಕಿರ್ತೀವಿ. ಅದನ್ನೆಲ್ಲ ಆಚೆ ಯಾವ ಥರ ಬಿಸಾಕಬೇಕು, ಈ ಥರ ಪೇಪರಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಅದನ್ನು ಫೋಲ್ಡ್ ಮಾಡಿ ಈಸಿಯಾಗಿ ನಾವು ಡಸ್ಟ್ಬಿನ್ಗೆ ಹಾಕ್ಕೋಬೋದು. ಈ ಹೊಟ್ಟೆಲ್ಲ ಗಾಳಿಗೆ ಅಲ್ಲಿ ಇಲ್ಲಿ ಬಿದ್ದು ಮತ್ತು ತುಂಬಾ ನಮಗೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ ಗುಡಿಸೋದೆಲ್ಲ. ಟಿಪ್ ನಂಬರ್ 8, ನಾವು ಮನೆಯಲ್ಲಿ ಫಂಕ್ಷನ್ಗೆ ಈ ಥರ ಬರ್ಡೇ ಪಾರ್ಟೀಸ್ಗೆ ಈ ಥರ ಡಬಲ್ ಟೇಪ್ ಪ್ಲಾಸ್ಟರನ್ನು ಹಾಕಿ ಬೆಲೂನ್ಸ್ ಎಲ್ಲ ಮೆತ್ತಾಕಿರ್ತೀವಿ. ಆ ಪ್ಲಾಸ್ಟರ್ ಮತ್ತೆ ಬೇಗ ತೆಗಿಯೋಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವು ಅದ್ರ ಮೇಲೆ ಒಂದು ಪ್ಲಾಸ್ಟರನ್ನು ಹಾಕ್ಬಿಟ್ಟು ಟೈಟಾಗಿ ಈ ಥರ ಎಳ್ಬಿಟ್ರೆ ಕ್ಲೀನಾಗಿ ನಮಗೆ ಪ್ಲಾಸ್ಟರ್ ಅನ್ನೋದು ಹೋಗುತ್ತೆ. ಈ ಟಿಪ್ ಯೂಸ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 9, ನಾವು ಸ್ಟವ್ ಮೇಲೆ ಹಾಲನ್ನು ಇಕ್ಕಿ ನಾವೇನಾದ್ರು ಕೆಲಸ ಮಾಡ್ತಾ ಇರುವಾಗ ಹಾಲನ್ನು ಮರೆತುಬಿಟ್ಟು ಈ ಥರ ಹಾಲು ಚೆಲ್ಬಿಟ್ಟು ಎಲ್ಲ ಸ್ಟವ್ ಎಲ್ಲ ಗಲೀಜಾಗುತ್ತೆ. ಅಂಥ ಟೈಮಲ್ಲಿ ನಾವು ಹಾಲು ಇಕ್ಕಿರುವಾಗ ಈ ಥರ ಒಂದು ಸ್ಟಿಕ್ಕನ್ನು ಅದ್ರ ಮೇಲೆ ಇಕ್ಕಿದ್ರೆ ಹಾಲು ಚೆಲ್ಲೋದಿಲ್ಲ.
ಅದೇ ಈ ರೀತಿ ನಾವು ಹಾಲಿನ ಮೇಲೆ ಈ ಥರ ಸ್ಟಿಕ್ ಇರೋದ್ರಿಂದ ಹಾಲು ಕೂಡ ಚೆಲ್ಲುವುದಿಲ್ಲ. ನಾವು ಬೇರೆ ಏನಾದರೂ ಕೆಲಸ ಕೂಡ ಮಾಡ್ಕೋಬೋದು. ಲೋ ಫ್ಲೇಮ್ನಲ್ಲಿ ಹಾಲನ್ನು ಇಟ್ಬಿಟ್ಟು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 10, ನಾವು ಹುಣಸೆಹಣ್ಣು ಮನೆಯಲ್ಲಿ ತುಂಬಾ ತರ್ತಾ ಇರ್ತೀವಿ. ಅದು ಬೇಗ ಹಣ್ಣಾಗಿಬಿಟ್ಟು ಒಂಥರ ಆಗೋಗ್ಬಿಡುತ್ತೆ. ಅದನ್ನು ಬೇಗ ಹಣ್ಣು ಆಗಬಾರ್ದು ಅಂದರೆ ಈ ಥರ ಫ್ರಿಜ್ಜಲ್ಲಿ ಒಂದು ಕವರ್ಗೆ ಹಾಕ್ಕೊಂಬಿಟ್ಟು ಹುಣಸೆಹಣ್ಣು ಈ ಥರ ಕ್ಲೀನಾಗಿ ಸ್ಟೋರೇಜ್ ಮಾಡ್ಕೊಂಡಿದ್ದರಿಂದ ಹುಣಸೆಹಣ್ಣು ತುಂಬ ದಿನ ಫ್ರೆಶ್ ಆಗಿರುತ್ತೆ, ಬೇಗನೂ ಹಣ್ಣಾಗಲ್ಲ. ನಿಮಗೆ ಎಲ್ಲ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.